ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಸೊ ಶಿವಗಂಗೆ ಬೆಟ್ಟ ಒಂದು ಕಡೆ ನೋಡಿದಾಗ ಅದು ಶಿವನ ಲಿಂಗದ ಥರ ಕೂಡ ಕಾಣುತ್ತಂತೆ, ಮತ್ತೊಂದು ಕಡೆಯಿಂದ ನಂದಿ ಆಕಾರದಲ್ಲಿ ಕೂಡ ಇದೆಯಂತೆ. ಓಕೆ, ನಾನು ಫ್ರೆಂಡ್ ಆಫ್ ಲ್ಯಾಪ್ಟಾಪ್ ಗೋ ಟು ಜಿಮ್ ಎವ್ರಿ ಡೇ. ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಬಿದ್ರೆ ಕೈಲಾಸಕ್ಕೆ ಹೋಗ್ಬಂದಂಗೆ. ಕೈಯಲ್ಲಿ ಗದೆ ಇದೆ, ಯೋಚನೆ ಮಾಡಬೇಡಿ. ಕ್ಯಾಮ್ರಾ ಇದೆ, ಕ್ಯಾಮ್ರಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ನಿಮ್ಮ ಪ್ರಾಬ್ಲಮ್ಮು? ಶುರು ಮಾಡೋಣ ನಮ್ಮ ಮುಂದಿನ ಪಯಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶುರು ಮಾಡ್ತಿದ್ದೀವಿ. ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀವಿ ಇವತ್ತು. ಸಮಥಿಂಗ್ ರಿಯಲಿ ನಿಯರ್ ಬೈ, ಜಸ್ಟ್ ಅಬೌಟ್ 40-45 ಕಿಲೋಮೀಟರ್ಸ್ ಇರ್ಬೋದು ಬೆಂಗಳೂರಿಂದ. ಸರ್ ತುಮಕೂರು ರೋಡು. ಹಾಂ, ಟೂ ವೀಲರ್ಗಳಿಗೂ ಫಾಸ್ಟಾಗಿ ಬಂದಿದೆ ಅಂತೆ. ಎಲ್ಲಿ ಅನ್ಸ್ಕೋಬೇಕಂತ ಪಕ್ಕ ಗೊತ್ತಿಲ್ಲ. ಹಣೆ ಮೇಲೆ ಅನ್ಸ್ಕೋಬೇಕು, ಇಲ್ಲ ಹೆಲ್ಮೆಟ್ ಮೇಲೆ ಅನ್ಸ್ಕೋಬೇಕು. ದ್ಯಾಟ್ ಈಸ್ ಬೆಟರ್. ತುಮಕೂರು ಹೈವೇ, ತುಮಕೂರು ಟೋಲ್ ರೋಡ್. ನಮ್ಮೂರಿಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ಹೋಗೋದು. ಸೊ ಈ ರೋಡ್ ತೊಗೊಂಡಾಗೆಲ್ಲ ಅನ್ಸುತ್ತೆ ನಮ್ಮೂರಿಗೆ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ. ಲಾಸ್ಟ್ ಟೈಮ್ ಒಂದು ಅರ್ಧ ಗಂಟೆ ನಾನು ವೆಯ್ಟ್ ಮಾಡಿಸ್ತೆ ಅಂತ, ಈ ಸಲ ಪ್ರತೀಕ್ ನನಗೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಪರವಾಗಿಲ್ಲ, ವೆಯ್ಟ್ ಮಾಡೋಣ. ಒಂದಾಗಲೇ 20 ನಿಮಿಷ ಆಯಿತು. One eternity later. Welcome, finally. How are you? Yeah, I'm good. You're taking revenge, right? Last time I made you wait. The thing is, I didn't realize I woke up late. Achha. I woke up around 5:20. No problem. Bro, it started raining now. Oh my God. The weather will be awesome. Yeah. ಒಳ್ಳೆ ಕೆಲಸ ಕೊಡ್ತಲ್ಲ ಗುರು ಮಳೆ. ಅಷ್ಟೊತ್ತಿನ ಸೈಲೆಂಟ್ ಆಗಿ ಇದ್ಬಿಟ್ಟು ಮುಕ್ಕಾಲು ಅವರ್ ನಿಂತಿದ್ದೀವಿ, ಒಂಚೂರು ಮಳೆ ಇಲ್ಲ. ಈಗ ಶುರು ಗಾಡಿ ತೆಗೆದ ತಕ್ಷಣ ಏನಿದು ಮಳೆ. ಗುಡ್ ಮಾರ್ನಿಂಗ್ ಎವ್ರಿ ಒನ್ ಒನ್ಸ್ ಅಗೈನ್. ಸೊ ನಾವು ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟ. 10-11 ವರ್ಷದ ಹಿಂದೆ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು. ಸೊ ಅಲ್ಲಿಂದ ಒಂದ್ಸಲಿ ಐ ಥಿಂಕ್ ನನ್ನ ಮದುವೆಗೂ ಮೊದಲು ವೈಫ್ ಜೊತೆ ನನ್ನ ಡಿಯೋದಲ್ಲಿ ಹೋಗಿದ್ದು. ಇವತ್ತು BMW ನನ್ನ ಮಗು ಜೊತೆ ಬರ್ತಾ ಇದ್ದೀನಿ 10 ವರ್ಷ ಆದಮೇಲೆ. ಸೊ ಪಾಪುಗೆ 10 ವರ್ಷ ಆಗಿದೆ. ಸೊ ಗಾಡ್, ಇಟ್ ಈಸ್ ರೇನಿಂಗ್. ವೆದರ್ ಅಂತೂ ಸೂಪರ್ ಕೂಲ್ ಇದೆ ಅಂದ್ಕೊಳ್ತೀನಿ. ಮಜಾ ಬರ್ತಾ ಇದೆ ಗುರು. ಸೊ ಇದ್ದಿದ್ದು 5 ಗಂಟೆ, ಇದ್ದಿದ್ದು 4:45. ಎದ್ದು ಸ್ನಾನ ಮಾಡಿ ಪಾಪುನ ಎಬ್ಬರಿಸಿ ಅವನ ಮುಖ ತೊಳಸಿ ರೆಡಿ ಮಾಡಿಸಿ ವೈಫ್ಗೆ ಎಬ್ಬರಿಸಿ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿ ಬೆಚ್ಚಿಗೆ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಒಂದು ವೀಕೆಂಡ್ ರೈಡ್ಗೆ. ಓಕೆ, ತುಮಕೂರು ರೋಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೊಂದು 20 ಕಿಲೋಮೀಟರ್ ಇರಬಹುದು ಅಂದ್ಕೊಂಡಿದ್ದೆ, ಗೆಸ್ಸಿಂಗ್ ಅಷ್ಟೇ. ನೆಲಮಂಗಲ ತುಮಕೂರು ರೋಡಿಂದ ಎಕ್ಸಿಟ್ ಮಾಡಿಕೊಂಡು ನೆಲಮಂಗಲ ಹೈವೇ ಹೋಗ್ತಾ ಇದ್ದೀವಿ. ನಾನು ಅನ್ಕೊಂಡೆ ಒಂದು 20 ಕಿಲೋಮೀಟರ್ ಇರ್ಬೋದಾ, 20-25 ಇರ್ಬೋದು ಅಂತ ಅನ್ಕೊಂಡೆ. ನೋಡ್ರೆ 40 ಕಿಲೋಮೀಟರ್ ಇದೆ ಗುರು ಇಲ್ಲಿಂದ. ಕ್ಯಾಲ್ಕುಲೇಷನ್ನೇ ರಾಂಗ್ ಆಗಿದೆ. ಇಲ್ಲಿಂದ 1 ಅವರ್ ಬೇಕಂತ ಮತ್ತೆ ರೀಚ್ ಆಗೋದಕ್ಕೆ. ಶಿವಗಂಗೆ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಆ ಬೆಟ್ಟಕ್ಕೆ ನಮ್ಮ KR ಮಾರ್ಕೆಟ್ ಸರ್ಕಲ್ನಲ್ಲಿರೋ ಕೋಟೆ ಇದೆ. ಆ ಕೋಟೆಗೂ ಆ ಬೆಟ್ಟಕ್ಕೂ ಒಂದು ಸುರಂಗ ಮಾರ್ಗ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾವು ಟನಲ್ ಕೊರೆಯೋದಕ್ಕೂ ಎಷ್ಟು ಕಷ್ಟಪಡ್ತೀವಿ ವಿತ್ ಆಲ್ ದ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಆ ಸಮಯದಲ್ಲಿ ಕೈಯಿಂದನೇ ಅಷ್ಟೊಂದು ಸುರಂಗ ಮಾರ್ಗ ಮಾಡ್ತಿದ್ರಲ್ಲ ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಅದೇನು 1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಅಲ್ಲ, ಕಡಿಮೆ ಒಂದು 70-80 ಕಿಲೋಮೀಟರ್ ಸುರಂಗ ಮಾರ್ಗ ಮಾಡ್ಕೊಂಡ್ ಬಂದಿದ್ದಾರೆ. ಗ್ರೇಟ್. ಅದಕ್ಕೆ ಹೇಳೋದು, ಮನುಷ್ಯನ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ. ಹ್ಯೂಮನ್ ಅನ್ಪ್ರೆಡಿಕ್ಟಬಲ್. ಯಾವಾಗ ಏನು ಬೇಕಾದ್ರೂ ಮಾಡ್ತಾನೆ. ಬೇಕಾದ್ರೆ ಚಂದ್ರನ ಗ್ರಹಕ್ಕೂ ಹೋಗ್ತಾನೆ, ಮಂಗಳಕ್ಕೂ ಹೋಗ್ತಾನೆ. ಬಿಟ್ರೆ ಅವನು ಸ್ವಂತ ಗ್ಯಾಲಕ್ಸಿ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾನೆ. ವೈಷ್ಣವಿ ಹೋಟೆಲ್ಸ್ ಅಂಡ್ ಚಾಟ್ ಸೆಂಟರ್, ರಿಸೆಪ್ಷನ್, ಇಡ್ಲಿ ವಡ, ಲೈಟ್ ಬ್ರೇಕ್ಫಾಸ್ಟ್, ಲಘು ಉಪಹಾರ. ಹಾಯ್,
ಹೇಗಿದೆ ಇಡ್ಲಿ? ಚೆನ್ನಾಗಿದೆಯಾ? ನೈಸ್, ಹ್ಯಾಪಿ. ಓಕೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೈವೇಯಿಂದ ಲೆಫ್ಟ್ ತೊಗೊಂಡಿದ್ದೀವಿ. ಈಗೇನಿಲ್ಲಿ ಬೆಟ್ಟ ಕಾಣ್ತಾ ಇದೆ ಅದೇ ನಮ್ಮ ಶಿವಗಂಗೆ ಬೆಟ್ಟ. ತುಮಕೂರಿನ ಐತಿಹಾಸಿಕ ಸ್ಥಳಗಳಲ್ಲಿ ಇದು ಕೂಡ ಒಂದು ತುಂಬಾ ಹಿಸ್ಟಾರಿಕಲ್ ಪ್ಲೇಸ್. ಹಾಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಬೆಟ್ಟದಲ್ಲಿ ಒಂದು ವಿಸ್ಮಯನೇ ನೋಡ್ಬೋದು ನೀವು. ಪಾತಾಳ ಗಂಗೆ ಆಗಿರ್ಬೋದು, ಒಳಕಲ್ಲು ತೀರ್ಥ ಆಗಿರ್ಬೋದು, ಮೇಲೂರು ಶಿವನ ನಂದಿಯ ಒಂದು ಏಕಶಿಲಾ ಮೂರ್ತಿ ಆಗಿರ್ಬೋದು. ಸೊ ಡೆಫಿನೆಟ್ ಆಗಿ ನಾನಂತೂ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ತುಂಬ ಕಂಟೆಂಟ್ಸ್ಗಳನ್ನ ಮುಂದೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ನಿಮ್ಮ ಸಂಚಾರಿ ಸಿದ್ಧಾರ್ಥ್. ಸೊ ಶಿವಗಂಗೆ ಬೆಟ್ಟ ಒಂದು ಕಡೆ ನೋಡಿದಾಗ ಅದು ಶಿವನ ಲಿಂಗದ ಥರ ಕೂಡ ಕಾಣುತ್ತಂತೆ, ಮತ್ತೊಂದು ಕಡೆಯಿಂದ ನಂದಿ ಆಕಾರದಲ್ಲಿ ಕೂಡ ಇದೆಯಂತೆ. ಈ ಒಂದು ಡ್ರೋನ್ ಶಾಟ್ ನಿಮಗೋಸ್ಕರ ಪಾಪು ಹಿಂದೆಗಡೆ ಕೂತ್ಕೊಂಡು Insta 360 ತೆಗಿತಾರ ವಿಡಿಯೋ ಇದು. ಐ ಆಮ್ ಶೂರ್ ಯು ವಿಲ್ ಲವ್ ಇಟ್. ಥ್ಯಾಂಕ್ ಯು. ರೈಟ್ ನೋಡು, ಬೆಟ್ಟ ಕಾಣ್ತಿದ್ಯಾ? ಫುಲ್ ಹೈಟ್ ಇದೆಯಾ? ಹಾಂ, ಫುಲ್ ಸ್ಲ್ಯಾಂಟ್ ಮಾಡ್ಕೊಂಗೆ. ತುಂಬ ಸ್ಲ್ಯಾಂಟ್ ಬೇಡ, ಸ್ವಲ್ಪ ಸ್ಲ್ಯಾಂಟ್ ಮಾಡ್ಕೊ. ಆ ಕಡೆ ಬೆಟ್ಟ ಎಲ್ಲ ಕಾಣುತ್ತದಲ್ಲ. ಸೂಪರ್. ಎಲ್ಲ ರೆಕಾರ್ಡ್ ಆಗಿಬಿಟ್ಟಿರುತ್ತೆ ಇವಾಗ. ಒಳ್ಳೆ ಫಾಗ್ ಇದೆ ಮೇಲ್ಗಡೆ. ಐ ಥಿಂಕ್ ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ಬಿಸಿಲಾದರೂ 9 ಗಂಟೆ 20 ನಿಮಿಷ. ಏನಿಲ್ಲ, ನಾವು ರೈಡಿಂಗ್ ಅಂತ ಒಂದ್ವೇಳೆ ಅನ್ಕೊಂಡಿದ್ದು ಯಾವುದೂ ಆಗಲ್ಲ ಬಿಡಿ. ನಾವು ಇವಾಗೆಲ್ಲ 8 7:30 ಮೇಲಿರೋಣ ಅಂತ ನಾನು ಅನ್ಕೊಂಡೆ. ಒಳ್ಳೆ ಟೈಮ್ ಪಾಸ್ ಆಗ್ತದೆ ಹಿಂಗೆ ಇಬ್ಬರದನ್ನು. ಓಕೆ, 3 ಜನದ್ದು ಬರುತ್ತೆ ನೋಡಿ ಈಗ. ಸರಿ. ಆಮೇಲೆ ಶಿವಗಂಗೆ ಈ ಮ್ಯಾಪಲ್ಲಿ ನಿಮಗೆ ಈ ಸರ್ಕಲಿಂದ ಲೆಫ್ಟ್ ತೋರಿಸುತ್ತೆ. ನಾವು ಅಷ್ಟು ದೂರ ಒಳಗಡೆ ಹೋಗಿ ವಾಪಸ್ ಬಂದು. ಸೊ ಈ ಸರ್ಕಲ್ ನೋಡ್ಕೊಳ್ಳಿ, ಗೋಪುರ ಇನ್ನು ಮುಂದೆ ಇದೆಯಂತೆ. ಸೊ ಆ ಸರ್ಕಲ್ ಹೋಗೋದ್ಬಾರ್ದು, ಈ ಸರ್ಕಲ್ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋಗಿ ಮುಂದೆ ಎಲ್ಲೋ ಗೋಪುರ ಇದೆ, ಗೋಪುರ ಒಳಗಡೆ ಹೋಗೋಣ. ಅಲ್ಲಿದೆ, ಎಂಟ್ರೆನ್ಸ್ ಅಲ್ಲಿ ನೋಡಿ, ಕರೆಕ್ಟ್. ಸೊ ಶಿವಗಂಗೆ ಈ ಒಂದು ಆರ್ಚ್ ಮತ್ತು ದೇವಸ್ಥಾನದ ಒಳಗಡೆ ಈ ಸಂತೆ ಬೀದಿ ಅಥವಾ ರಥ ಬೀದಿ ಅಂತ ಏನು ಹೇಳ್ತೀವಿ, ಇಲ್ಲಿ ಬರಬೇಕಾಗತ್ತೆ ನಾವು. ಇಲ್ಲೊಂಚೂರು ಮುಂದೆ ಸ್ವಲ್ಪ ಪಾರ್ಕಿಂಗ್ ಸಿಗುತ್ತೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್ ಇದೆ, ಅಲ್ಲಿಂದ ಹೆಜ್ಜೆ ಹಾಕೊಂಡು ಹೋಗೋಣ. ಕೆಲವು ಬೆಟ್ಟಗಳಲ್ಲಿ ಚಪ್ಪಲಿ ಇಲ್ಲದೆ ಹತ್ತಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ SRS ಇಲ್ಲ ಅಂತ, ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ, ಅದಕ್ಕೆ ನೀವು ಚಪ್ಪಲಿ ಹಾಕೋ ಹೋಗಿಲ್ಲ. ಬಟ್ ಇಲ್ಲಿ ಆ ಥರ ಏನು ರೂಲ್ಸ್ಗಳಿಲ್ಲ, ಹೋಗ್ಬೋದು, ನೀವು ಚಪ್ಪಲಿ ಹಾಕೊಂಡು ಹೋಗ್ಬೋದು, ಶೂ ಹಾಕೊಂಡು ಹೋಗ್ಬೋದು, ಏನು ತೊಂದರೆಗಳೇನಿಲ್ಲ. ಅಲ್ಲಿ ಮೇಲೆ ಕಾಣ್ತಾ ಇರೋ ತುದಿ ಹೋಗ್ತೀವಿ. ಜೈ ಆಂಜನೇಯ, ಜೈ ಮಾರುತಿ. You know what is the mystery of this temple? It's Gangadhareshwara temple. Again, Shivalinga. Okay. On the linga, if you apply, usually what happens? From butter, people usually take out ghee. But here, on the linga, if you apply ghee, it turns out to be butter. Oh. That's the scientific mystery. Play with your bag. Okay. ಇಲ್ಲೊಂದು 100-150 ಸ್ಟೆಪ್ಸ್ನ ಹತ್ಕೊಂಡು ಬಂದ ಮೇಲೆ ಇಲ್ಲಿಂದ ಬಲಭಾಗಕ್ಕೆ ಗಂಗಾಧರೇಶ್ವರ ಟೆಂಪಲ್ ಇದೆ, ಎಡಭಾಗಕ್ಕೆ ಹೋದರೆ ನಮ್ಮ ಬೆಟ್ಟ. ಸೊ ತುಂಬ ಹಳೇ ಕಾಲದ ಕೆಲವೊಂದು ಗುಹೆಗಳಿದ್ದಾವೆ ಬಂಡೆ ಒಳಗಡೆ. ಆರಾಮಾಗಿ 1 BHK ಮನೆ ಥರ ಇದೆ ಗುರು ಇಲ್ಲಿ. ನೈಸ್. ಇಟ್ಸ್ ಲೈಕ್ ಪ್ರಾಪರ್ 1 BHK ರೂಮ್. In Bangalore. In Mumbai. This is Mumbai 1 BHK. This is Bangalore 1 BHK. Yeah. Wow. ಐದೂವರೆಯಿಂದ I knew that you 6:45 I'm telling in the vlog, I tell everybody, don't trust this guy. 1 hour ಬರೋ ಗಾಡಿನೆಲ್ಲ ನೋಡಿ ಸಾಕಾಗೋಯ್ತು. Oh, monkey is coming. Monkey is coming?
Be careful. ಸರ್ ನಿಮ್ಮ ಹೆಸರೇನು? ಶ್ರೇಯಸ್ ಹೆಸರು. ಶ್ರೇಯಸ್ ಅವ್ರ ಮಾತು ಕೇಳ್ಕೊಂಡು ಸಂಧಿಲೆಲ್ಲ ಹೋಗ್ತಾ ಇದೀವಪ್ಪ. ಮೇಲೆ ಹೋಗಿಲ್ಲ ಅಂದ್ರೆ ಶ್ರೇಯಸ್ಗೆ ಇಟ್ಕೊಳ್ಳೋದು. ಶ್ರೇಯಸ್ ಯಾವ ಊರು? ಸೂಪರ್. ಬೆಂಗಳೂರಲ್ಲಿ ಚಾಮರಾಜಪೇಟೆ ಉಮಾ ಥಿಯೇಟ್ರು ನಮ್ಮ ಕಾಲೇಜ್ ಅಡ್ಡ ಬಿಡಿಯೋದು. ನಮ್ಮದು ವಿಪುರಂ ಕಾಲೇಜ್. ಹಾಂ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. There's one small cave. Which goes under. Oh, it has water. Can you ask me what is this for? ಸ್ವಾಮಿ ಇದೇನಕ್ಕೆ ಬಳೆ ಕಟ್ತಾರೆ ಈ ಥರ? ಹಾಂ, ಇದು ಬಳೆ ಅದೇ ಮರನಾ? ಏನು ಮರ ಅಂತಾರೆ ಇದಕ್ಕೆ? ಲಕಲಿ ಪತ್ರೆ ಸಮ್ಮ ಮನ್ನತ್. ವೆದರ್ ಇನ್ನೂ ಚಿಲ್ಲ ಆಗ್ತಾಯಿದೆ ಬರ್ತಾ. ಟೈಮ್ ಪ್ರತೀಕ್ ಎಷ್ಟಾಗಿದೆ? ಟೈಮ್ ಈಗ ಆಲ್ಮೋಸ್ಟ್ 11. ಅಟ್ಲೀಸ್ಟ್ 10:30 ಆಗಿದೆ. ಗುಡ್ನೆಸ್. Oh, 11:20. 11:20. My God. 11:20. How long? Pratik, look at the Shiva statue, Shiva Parvati. Wow. Very fast. He came before us. Oh, donkey. Yeah. ಮಳೆ ಜೋರಾಗ್ಬಿಡ್ತು. ಓ ಮೈ ಗಾಡ್. ಡಾಂಕಿ ಬರೋಕ್ಕಾಗುತ್ತೆ, ಮನುಷ್ಯಗೆ ಬರೋಕ್ಕಾಗ್ತಿಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಕಳಸದ ಬಾಗಿಲು ಶಿವ ಪಾರ್ವತಿ ದ್ವಾದಶ ಜ್ಯೋತಿರ್ಲಿಂಗದ ಸನ್ನಿಧಿ. ಸ್ವಾಮಿ ನಮಸ್ತೆ. ಜ್ಯೋತಿರ್ಲಿಂಗ ಅಂದರೆ 12 ಲಿಂಗ ಇಲ್ಲೇ ಇದಾವ? ಹೌದು ನೋಡಿ, ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಇಳಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ರು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗಿ. ಕಾಶಿ, ಶ್ರೀಶೈಲ, ಕೇದಾರ. ತುಂಬಾ ಜನದ ಕನಸು ಕೂಡ ಹೌದು. ನಾನೊಂದು 2 ಜ್ಯೋತಿರ್ಲಿಂಗ ಹೋಗಿದ್ದೇನೆ, ಗೋಕರ್ಣೇಶ್ವರ, ಮುರುಡೇಶ್ವರ. ಅದಕ್ಕೋಸ್ಕರ 12 ಜ್ಯೋತಿರ್ಲಿಂಗ ಮಾಡಿದ್ದಾರೆ. ಒಂದೇ ಜಾಗದಲ್ಲಿ ಇದೆಲ್ಲ ನೋಡಬಹುದು. ಒಂದೇ ಜಾಗದಲ್ಲಿ ತುಂಬಾ ಖುಷಿ ಆಗುತ್ತೆ. ಮೇಲೆ ಹೋದ್ರೆ ಗಂಗಾಧೀಶ್ವರ ದೇವಸ್ಥಾನ, ವೀರಭದ್ರ ಸ್ವಾಮಿ ದೇವಸ್ಥಾನ, ಸುತ್ತ ಬಸವಣ್ಣ, ಇತ್ತ ಬಸವಣ್ಣ, ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಸ್ಥಳ. ಶಾಂತಲ ಆತ್ಮಹತ್ಯೆ ಮಾಡ್ಕೊಂಡಿರೋ ಶಾಂತಲ ಅಂದ್ರೆ ಬೇಲೂರು ಹಳೆ ಬಿಡು, ವಿಷ್ಣುವರ್ಧನ ನರ್ತಕಿ. ಅವಳು ಬಿದ್ದಂತ ಸ್ಥಳ ಹಿಂದೆ. ಅದೇನೋ ಅಲ್ಲಿ ಬೆಳೆಯೋ ಬೆಳೆ ಎಲ್ಲ ಸ್ಥಳದಲ್ಲಿ ಅವಳು ಬೀಳ್ಬೇಕಾದ್ರೆ ಅರಳು ಅವರೇ ಕಾರಣ ಸೊಂಟದಲ್ಲಿ ಕಟ್ಕೊಂಡು ಬಿದ್ದಿರ್ತಾಳೆ ಆ ಸ್ಥಳಕ್ಕೆ. ಅಲ್ಲಿ ಇವತ್ತು ಹೋದ್ರೆ ಅಲ್ಲಿ ಅದು ಗಿಡ ತೆಗ್ಬಿಟ್ಟು ಅಲ್ಲಿ ಉಜ್ಜಿದ್ರೆ ಕೈಯಲ್ಲಿ ರಕ್ತ ಆಗುತ್ತೆ. ಇವಾಗ್ಲೂ ಕೂಡ ಇಲ್ಲ, ಅದು ಅವರೆಕಾಯಿನ ತಗೊಂಡ್ಬಂದು ನಾವು ಮನೆಗೆ ಸಾಂಬಾರ್ ಮಾಡಿದ್ರೆ ಸಾಂಬಾರ್ ಆಗಲ್ಲ, ರಕ್ತ ಆಗುತ್ತೆ. ಅದು ಹಿಂದೆಗಡೆ 4,000 ಅಡಿ ಕೆಳಗಡೆ ಇರೋದು. ಅವ್ಳು ಬಿದ್ದಂತ ಸ್ಥಳದಿಂದ ಒಂಚೂರು ಮೇಲ್ಗಡೆ ಒಂದು ಕಪಿಲ ತೀರ್ಥ ಅಂತ ಇದೆ. 365 ದಿನದ್ದು ಯಾವತ್ತು ನೀರು ಕಮ್ಮಿ ಆಗಲ್ಲ. ಅದು ಯಾವಾಗ್ಲೂ ನೀರು ಇರುತ್ತೆ. ಕಪಿಲಾ ಮಹರ್ಷಿಗಳೆಲ್ಲ ತಪಸ್ ಮಾಡಿ ಅಲ್ಲಿ ನೀರು ತಂದ 360 ದಿನ ಸಮ್ಮರ್ ಅಲ್ಲೂ ಕೂಡ ನೀರಿದ್ದೇ ಇರುತ್ತೆ. ಎಲ್ಲಾ ಟೈಮು ಇರುತ್ತೆ ಅಲ್ಲಿ. ಅದು ಹೋಗ್ಬೋದು, ಆದ್ರೆ ಹಿಂದೆ ಆಸೆ ಹೋಗ್ಬೋದು ಅಲ್ಲಿ. ಓಕೆ. ಅಂದ್ರೆ ನೀವು ಹೋಗಿದ್ದೀರಾ? ನೀವು ಎಲ್ಲಿ ವರ್ಷ ಇಲ್ಲೇ ಲೋಕಲೇನಾ? ಇದೇ ಊರ. ತುಂಬ ಸಂತೋಷ. ಕೃಷ್ಣೇಶ್ವರ, ಎಲ್ಲೋರ, ಮಹಾರಾಷ್ಟ್ರದಲ್ಲಿರೋ ಎಲ್ಲೋರ ಕೃಷ್ಣೇಶ್ವರ. ವೈದ್ಯನಾಥೇಶ್ವರ, ಪರ್ಲಿ, ಇದು ಕೂಡ ಮಹಾರಾಷ್ಟ್ರದಲ್ಲಿರತಕ್ಕಂಥ ಈಶ್ವರ. ಓಂಕಾರೇಶ್ವರ, ಓಂ ನಮಃ ಶಿವಾಯ. ಓಂಕಾರೇಶ್ವರ. ರಾಮೇಶ್ವರ, ಅಲ್ಲಿ ರಾಮೇಶ್ವರಕ್ಕೆ ಹೋಗುವಂಥ ಅವಶ್ಯಕತೆನೇ ಇಲ್ಲ, ಇಲ್ಲೇ ಸಿಗುತ್ತೆ ರಾಮೇಶ್ವರ. ನಾಗನಾಥೇಶ್ವರ, ಗುಜರಾತ್. ರಾಮೇಶ್ವರ ಬಂದು ತಮಿಳುನಾಡು. ಸೋಮನಾಥೇಶ್ವರ, ಇದು ಕೂಡ ಗುಜರಾತ್ನಲ್ಲೇ ಸಿಗುತ್ತೆ. ಹಾಗೆ ಮಹಾಕಾಳೇಶ್ವರ, ಉಜ್ಜಯಿನಿ, ಮಧ್ಯಪ್ರದೇಶ. ಭೀಮೇಶ್ವರ, ಭೀಮಶಂಕರ, ಮಹಾರಾಷ್ಟ್ರ. ಓಂ ನಮಃ ಶಿವಾಯ. ಕಾಶಿ ವಿಶ್ವೇಶ್ವರ, ಕಾಶಿ ವಿಶ್ವನಾಥ. ತ್ರಯಂಬಕೇಶ್ವರ, ಮಹಾರಾಷ್ಟ್ರ. ಕೇದಾರೇಶ್ವರ, ಕೇದಾರನಾಥ. ಮಲ್ಲಿಕಾರ್ಜುನ,
12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ದೇವೆ. ಇಲ್ಲಿಗೆ ಇದು ಕೈಲಾಸದ ಬಾಗಿಲು. ಇಲ್ಲಿಗೆ ಬಂದು ಹೋದವರಿಗೆ 1 ವರ್ಷ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಕೂಡ ಒಂದು ಪ್ರತೀತಿ ಇದೆ. ಓಂ ನಮಃ ಶಿವಾಯ. ಎಷ್ಟು ಕ್ಯೂಟ್ ಆಗಿದೆಲ್ಲ ಕತೆ ಮರಿ. ಹಾಯ್, ಓದಿಲ್ಲ ತಾನೆ? ಹಾಂ, ಸಫಾರಿ ಮಾಡ್ಸೋಣ? ಆದರೆ ಸೀದಾ ಕೆಳಗಡೆ ಇರ್ತಿದ್ದಮ್ಮ. ಇಲ್ಲಿಂದ ನಿಜವಾದ ಟ್ರೆಕ್ಕಿಂಗ್ ಶುರುವಾಗುತ್ತೆ. ಏನೇ ಇಲ್ಲಿವರೆಗೂ ಬಂದಿದ್ದೀವಿ, ಇದು ಬರೀ ಅರ್ಧ ಜಾಗ ಮಾತ್ರ. ಅರ್ಧದಷ್ಟು ಆಗಲೇ ನಮ್ಗೆ ಇಡೀ ಪ್ರಪಂಚನೇ ಕಾಣ್ತಾ ಇದೆ ಗುರು ಇಲ್ಲಿ. ಹಾಂ, ಏನು? You are looking for crowd, right? See, you're asking where is the crowd? Everybody stuck here. Not yet. Are we there yet? ನೋಡಿ, ತುಂಬ ಕಷ್ಟಪಟ್ಟು ಈ ಮಗು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ತುಂಬ ಕಷ್ಟ ಆಗ್ತಿದೆ ಮಗುಗೆ. ಯಾರಾದರೂ ನೋಡಿ ಎತ್ಕೊಂಡು ಹೋಗ್ತೀರಾ ನೋಡಿ. ದಮನ್ ಕೃಷ್ಣ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ಇದೆ ಇಲ್ಲಿ. ಬಿಸಿಲಂತೂ ಇಲ್ಲ, ಆದರೂ ಬಿಸಿಲು ಅಂದ್ರೂ ಸ್ವೆಟ್ ಅಂತೂ ಕೂಡ ಸಖತ್ತಾಗ್ತಾ ಇದೆ. ಅಂದರೆ ಸಖತ್ ಎನರ್ಜಿ ಹೋಗ್ತಾ ಇದೆ. ಓಕೆ, ರೈಟ್ ರೈಟ್, ಯಾ ವಿ ಕ್ಯಾನ್ ಗೋ. ಸೊ ಮಂಕಿ ಸ್ನ್ಯಾಚ್ ಮಾಡುತ್ತೆ ಅಂತ ಪ್ರತೀಕಿಗೆ ಏನು ಮಾಡಿದೆ ನೋಡಿ. ಪ್ರತೀಕ್ ಶೋ ಮಿ ಯುವರ್ ಬ್ಯಾಗ್. ವೇರ್ ಇಸ್ ಯುವರ್ ಬ್ಯಾಗ್? ಇಟ್ಸ್ ಇನ್ ದ ಟಮ್ಮಿ. ಓಕೆ, ಸೊ ಈಸ್ ಕ್ಯಾರಿಯಿಂಗ್ ಬ್ಯಾಗ್. ಓಕೆ, ಸೊ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ತುಂಬಾ ಕಷ್ಟ ಆಗಿದೆ ಇದು. ಇಟ್ಸ್ ನಾಟ್ ಈಸಿ. ಹೇಳ್ದಾಗೆ 90 ಡಿಗ್ರಿ ಕನ್ಫ್ಯೂಸ್ಡ್ ವಿತ್ What is this exactly? what is this exactly? But he's a boy, right? How come he can carry? Yeah, he can anything carry can anything. happen nowadays. Anything can happen nowadays. Okay, you should be careful with your companies. Okay. ಕೊಡ್ತಿದ್ದ ಮಂಕೀಸ್ ಮತ್ತೆ ಅದಮ್ಮ ಈ ಕಡೆ ಬನ್ನಿ. ಈ ಸೈಡ್ ಬಾ. ಆ ಕಡೆ ಸ್ಲಿಪ್ಪರ್ ಇದೆ. ಓಕೆ, That guy will pakka come. come. I'll be ahead of you. I'll hold the stick, don't worry. I'll hold the stick. ಗುರು ನೋಡ್ದ ಗುರು ಏನಾಯ್ತು ಅಂತ. ಈಗ ಜಸ್ಟ್ ಮಂಕಿಗಳು. I'm coming. Jai Hanuman. Let's go. Attack the monkeys. ಬರಪ್ಪ, ಒಂದು ಕಂಟೆಂಟ್ ಆಗುತ್ತೆ ಬರ್ರೋ. ನಮ್ಮ ಈ ಕಡೆ ಬಾ, ಒಂದು ಕಡೆ ಬಾ. ಯಾ, ಚೆಕ್ ಪಾಯಿಂಟ್. He's staring at you, bro. He's staring at you. Bro, what's in your tummy? Bro? Tummy, a bag. we are confused now. See, Atto, look at the steps. It's not like 1 feet. ಶ್ರೇಯಸ್, ನಾವು ಬರ್ತೀವಿ. ಹೆಂಗೆ ಮಾಡಿದ್ರೆ ನಮಗೆ ಬಿಟ್ಟೋದ್ರೆ ಹೆಂಗೆ ನೀವು? ನೋಡಿ ಒಂದು ಕಡೆ ನೋಡಿ. ಅದು ಎಷ್ಟು ರೈಲಿಂಗ್ ಹಿಡ್ಕೊ. ಈ ಕಡೆ ಬಂದ್ಬಿಡು. ರೈಲಿಂಗ್ ಹತ್ರ ಬಂದ್ಬಿಡ. ನಾನು ರೈಲಿಂಗ್ ಹತ್ರ ಬರೇ. ಮೆಲ್ಲಿಗೆ ಬಂದ್ರಪ್ಪ. ಆಮೇಲೆ ಡೋಂಟ್ ಪ್ಯಾನಿಕ್ ಗೈಸ್, ಇಟ್ಸ್ ಓಕೆ. ಡೋಂಟ್ ಪ್ಯಾನಿಕ್, ಇಟ್ಸ್ ಓಕೆ. ನಥಿಂಗ್ ವಿಲ್ ಹ್ಯಾಪನ್. ಒಂದೇ ಕಡೆ ಬಾ. ಹೆದರ್ಕೋಬೇಡ. Coming from there. How do we get down, bro? Hey. Come down. ಆಗಲ್ಲ? ಹತ್ತು ನಿಂಗೆಲ್ಲ ಆಗತ್ತತ್ತು. ಹತ್ತುಮ್ಮ ಅಕ್ಕ ಕೈ ಹಿಡ್ಕೊ ಅಂತು. ಹತ್ತು ಇದಿಡ್ಕೊ. ರೈಲಿಂಗ್ ಹಿಡ್ಕೊ. ಹತ್ತು. ಸ್ವಲ್ಪ ಜಾಗ ಬಿಡಿ, ಒಂದ್ ಕಡೆ ಬನ್ನಿ. You guys are not, you're blocking the way. Thank you. Yeah, to distract. Correct. Are he's coming from here. See, hold it. Are Hello. Something. Hey. Nice. Oh, red monkey with a red face. Oh, they're attacking each other. Oh. See? No. Don't do that. No fighting. Only humans can fight. You are not allowed. You guys are monkey. You cannot fight. ಹೋಗ್ತಾ ಇನ್ನೂ ಡಿಫಿಕಲ್ಟ್ ಆಗ್ತಾ ಇದೆ ಹೊರತು ಈಸಿ ಅಂತ ಹೋಗ್ತಾ ಇಲ್ಲ. I think we need 2 days to recover.
All good, everyone. Don't waste your life in AC rooms. Okay. Not in front of a laptop. Go to gym every day. Tell every boys, please hit the gym every day, including me. Stay active, stay fresh, stay fit. Stay fit. Don't join Culfit. And Gold Gym also. They're looters, huh? Yes. Cool. Nice to see you guys as a crowd. Cool. Have fun. Bye, boy. Thank you. ಏನೋ ಒಂದು ಗುಹೆ ಥರನೇ ಇದೆ. ಕ್ಲೋಸ್ ಆಗಿದೆಯಾ? ಇಲ್ಲಿ ಮಂಟಪ ಎರಡು ಕಾಲು ಇಟ್ಕೊಂಡಿದ್ದಾರೆ. ಬಾವಿನ? ಇದೇ ಇರುತ್ತೆ ಇಲ್ಲಿ. ಬಾ. Look at this. ಹೆಂಗಿದೆ ಬ್ರೋ ಅದು? ಸೀರಿಯಸ್ಲಿ ಕ್ಯೂಟ್. ಈ ಬಂಡೆ ಬ್ರೋ ನಿಮ್ಮ ಹೆಸರು ಮಾಡ್ತೇನೆ ನಾನು. ಹರ್ಷ. ಚಿನಿ ಯಪ್ಪ ಈ ಲೆವೆಲ್ಲಿ ಕಷ್ಟಪಡಬೇಕಾಗೋರು ಲೈಫಲ್ಲಿ. ಮೆಲ್ಲಗಪ್ಪ ಚಿನಿ, ಹುಷಾರಮ್ಮ. ಏನದು ಮೆಟ್ಲು ಗುರು, ಇಷ್ಟೇ ರೈಲಿಗೆ ಹಿಡ್ಕೊಂಡು ಹತ್ತಾ ಇರೋ ಅಷ್ಟೇ, ಜಾರಂಗಿಲ್ಲ. ಝೀರೋ ಮಿಸ್ಟೇಕ್ಸ್. ಮಂಕೀಸ್ ಇಲ್ಲ. ನೀನು ಲೇಸ್ ಕಟ್ಟಬೇಕು ಅಂತ ಅವಾಗಲೇ ಹೇಳಿದ್ದೀನಿ. ನೀನು ಹಿಂಗೆ ತಿರ್ಕೋಬೇಕು, ಕ್ರಾಸ್ ಹೋಗಬೇಕು. ಯಪ್ಪ ಗಾಳಿ ಅಂತೂ ಜೋರಾಗಿ ಹೊಡಿತಾ ಇದೆ. ಒಂದು 2 ನಿಮಿಷ ನಿಂತ್ಕೊಂಡು ತಳ್ಳೆ ಬಿಡುತ್ತೆ. ಹರ್ಷನಂತೂ ಆರ್ಕೊಂಡು ಹೋಗ್ಬಿಡ್ತಾರೆ. ಏನು ಹರ್ಷ, ಕರೆಕ್ಟಾಗಿ ಮನೆ ಹತ್ರ ಇರ್ತೀರಾ? ಆರಾಮಾಗಿ ತಮ್ಮ ಸ್ಲೋಗಿ ಹೋಗಿ ಹರ್ಷ. ಕೈಯಲ್ಲಿ ಗದೆ ಇದೆ, ಯೋಚನೆ ಮಾಡಬೇಡಿ. ಕ್ಯಾಮ್ರಾ ಇದೆ. ಎದುರೋದೇ ಇಲ್ಲ ಹೋಗತ್ತಾಗದು. ಅಭ್ಯಾಸ ಆಗ್ಬೇಕು. ಸೇ ನೋಡು ಪ್ಲಾಸ್ಟಿಕ್, ಅಲ್ಲಿವರೆಗೂ ಯಾರು ಗುರು ಬರೋದೋನು? ಅಲ್ಲಿ ನೋಡಿ ಹೆಸರೆಲ್ಲ ಹೆಂಗೆ ಗುರು ಬರೋದ್ರು ಅಲ್ಲಿ ಹೋಗ್ಬಿಟ್ಟು. ಯಾವಪ್ಪ ಖತರ್ನಾಕಿದ್ದಾರೆ ಗುರು ಜನ. ಅತ್ತಮ್ಮ ಇವತ್ತು ಅತ್ತಮ್ಮ ಯಾವ ಮೂಲೆವರೆಗೂ ಹೋಗಿ ಜನ ಬರ್ದಿದ್ದಾರೆ ಅಂದರೆ ಯಾವಬ್ಬ ಅಷ್ಟೊಂದು ಪ್ರೀತಿ ಇರಬೇಕು ತಮ್ಮನ ಮೇಲೆ, ಇಲ್ಲ ಬರವಣಿಗೆ ಹುಚ್ಚಿರಬೇಕು. ಓ, ದಿಸ್ ಇಸ್ ದ ಸೈನ್ಯ. ದಿಸ್ ಇಸ್ ದ ಆರ್ಮಿ ಆಫ್ ಮಂಕೀಸ್. ಹೋಲ್ ಟ್ರೂಪ್ ಇಸ್ ಟ್ರೈನ್ ಟು ಅಟ್ಯಾಕ್ ಎವ್ರಿಬಡಿ ಹೂ ಕಮ್ಸ್ ಹಿಯರ್. ಒಂದು ಗುಂಪಾಗಿ ಕೂತ್ಕೊಂಡ್ಬಿಟ್ಟಿದ್ದವು ಮಂಕಿಗಳು. ಅಟ್ಯಾಕ್ ಮಾಡೋದೇ ತಿನ್ನೋದೆ ಅಂತ. ಆಮೇಲೆ ಗೊತ್ತಿ ಸರ್, ಇದು ನೈಸ್ ಇಲ್ಲಿ ತಂದಿಟ್ಟಿರೋದಲ್ಲ. ಇದು ಆ ಬಂಡಿ ಮೇಲ್ಭಾಗನ ಕೆತ್ತಿದಾಗ ನಂದಿ ರೂಪ ತೊಗೊಂಡಿರತಕ್ಕಂಥ ಪ್ಲೇಸ್. ದಮನ್ ಇಲ್ಲಿ ತುಂಬ ಕಷ್ಟ ಇದೆ. ನೀನು ಹೋಗ್ತೀಯ ಬೇಡ ಅಂತ ಈ ಕಡೆ ಬಾ, ರೈಲಿಂಗ್ ಹತ್ರನೇ ಬಾ. ಇದನ್ನು ಬೇಡ ಹತ್ತು ನಡಿ. ರೈಲಿಂಗ್ ಗಾಡಿ ಹಿಡ್ಕೊ. 100 ಡಿಗ್ರಿ ಇದೆ ಇದು, ಸ್ಟ್ರೇಟ್ ಇದೆ. ಹೋಗಿ 90 ಡಿಗ್ರಿ ಜಾಸ್ತಿ ಇದೆ ಅನ್ಸುತ್ತೆ. ಮತ್ತು ಅಂದರೂ ಜಾರಲ್ಲ ಮನೆ, ಸ್ಟ್ರಾಂಗ್ ಇದೆ ನೋಡಿ ನಂದಿ. ನಿಂತ್ಕೊಳ್ಳಿ, ತಣ್ಣಗಿರುತ್ತೆ. ಸಂದಿಯಿಂದ ಬರುತ್ತಲ್ಲ ಅಲ್ಲಿ ಗಾಳಿ ಇದೆ. ಆ ಇಡ್ಜು ಅಲ್ಲಿ ಕೂಡ ಗಾಳಿ ಇರುತ್ತೆ. ಒಂದು ಸುತ್ತ ಹಾಕಬೇಕು. ಗಂಟೆ ಇದೆ ನೋಡಿ. ಇದು ಪೂರ್ತಿ ಇದು ಒಂದೇ ಒಂದು ಬಂಡೆ ಇದೆ. ಈ ಬಂಡೆನ ಮೇಲ್ಗಡೆ ಭಾಗ ಮಾತ್ರ ಕಟ್ ಮಾಡಿ ನಂದಿ ಥರ ಮಾಡಿದ್ದಾರೆ. ಇದು ಕಂಪ್ಲೀಟ್ ಒಂದೇ ಬಂಡೆ. ಓಕೆ, ಅಂದರೆ ನಂದಿ ಮಾಡಿ ತಂದಿಟ್ಟಿರೋದಲ್ಲ. ನೋಡಿ ಎಡ್ಜಸ್ ನೋಡಿ ಹೇಗಿದೆ. ಓಕೆ, ಮೇಲೆ ನೋಡಿ ಹೆಜ್ಜೆ ನೋಡು ಹೇಗಿದೆ. ಎಡ್ಜಸ್ಸಲ್ಲಿದೆ. ಅಬ್ಬಾ, ರೈಲಿಂಗ್ ಮೇಲೆ ಕಾಲಿಕ್ಕೋ, ಏನಾಗಲ್ಲ. ಓಕೆ, ವೆರಿ ಗುಡ್. ದಟ್ಸ್ ಹೌ ಯು ಶುಡ್ ಡು. ಕರೆಕ್ಟ್. ಓ ಮಂಡೇಶ್ವರ. ನೀವು ಹೇಳಿದ್ರೆ ನಾನು ಮಾಡ್ತೀನಿ ಈಗ. ಮೆಲ್ಲಿಗೆ ಇಳಿತಾ ಇರಿ. ನಂದಿ ಎದ್ದು ಹೋದ್ರೆ ಕಷ್ಟ ಕಾಣಪ್ಪ ಆಮೇಲೆ. ಓಕೆ, ಲೆಟ್ಸ್ ಸಿ.
ಪಾಪ ಕೋತಿ ಅಟ್ಯಾಕ್ ನೋಡಿ ಕಪಿಚ್ ಎಷ್ಟು ಅಂತ ಇದಕ್ಕೆ ಹೇಳೋದು ಪಾಪ ಫುಲ್ ಬ್ಯಾಕ್ ಇಟ್ಕೊಂಡ್ಬಿಟ್ಟಿದೆ. ಅದು ಹೆಡ್ಜಲ್ಲಿದ್ದಾರೆ ಅವರು. ಇಲ್ಲಿ ಬೇರೆ ಬಂದು ಒಂದು ಕಾಲ ಹತ್ರ ಒಂದು ಬೇರೆ ಕಂಪ್ಲೀಟ್ ಬ್ಯಾಗ್ ಎತ್ಕೊಂಡು ಏನೋ ತಿಂಡಿ ಟ್ರೈ ಮಾಡ್ತಿದ್ರೆ ಪಾಪ ಮೊಬೈಲಲ್ಲಿ ಬ್ಯಾಗಲ್ಲಿ ಮೊಬೈಲ್ ಕೂಡ ಇದೆ ಅಂತ ಅಜ್ಜಿ ಮೇಲ್ಗಡೆ ಸಿಗಾಕೊಂಡಿದ್ದಾರೆ. Wherever you're recording, there are. It's doing postmortem, bro, for the bag. Look at that. ಕೋತಿ ಚರ್ಚೆ ನೋಡೋಕೆ ಸತೀಶ ಹೋಯ್ತು ಬಾಳೆ ಜೇಬಲ್ಲಿ ಕೊಂಡು ಹೋಗೋದಲ್ವೇನೋ. ಅಣ್ಣ ಎಲ್ಲರ ಹತ್ರ ಐತಣ್ಣ, ಇಲ್ಲಿರೋ ಹತ್ರ ಎಲ್ಲರ ಹತ್ರ ಬಾಳೆನಿದೆ. ಅದಲ್ಲ ಅಣ್ಣ ಯಾರ್ದು ಬೇಕು ನೋಡೋಣ, ನೀನೇ ಚೂಸ್ ಮಾಡ್ಕೊಂಡ್ಬಿಡು. ಹ್ಞೂ ಅಣ್ಣ. ಸಂಚಾರಿ ಸಿದ್ಧಾರ್ಥ ಅಂತ. ನಿಮ್ಮ ಹೆಸರು? ನಿತಿನ್ ಅಂತ. ಎಲ್ಲಿಂದ ಬರ್ತೀರಾ ನಿತಿನ್? ಬೆಂಗಳೂರು. ಸೂಪರ್. ಯಾವ ಊರು? ಬೆಂಗಳೂರಲ್ಲಿ? ಚೋಳ್ರುಪಾಳ್ಯ. ಸೂಪರ್. ಚೋಳ್ರುಪಾಳ್ಯ ಬಾಯ್ಸ್ಗೆ ಸಂಚಾರಿ ಸಿದ್ಧಾರ್ಥ ನಾಳೆನೇ ಬರುತ್ತೆ. ಸಂಚಾರಿ ಸಿದ್ಧಾರ್ಥ ಸಿಗ್ದಂಗಿಲ್ಲ, ಕಷ್ಟ ಬ್ರೋ ಟವರ್ ಸಿಗೋದು. ಸಿಗ್ತಾ ಬ್ರೋ, ಕೊಡ್ತಾ ಬ್ರೋ ಕಡೆಗೆ ಅದು ಮಂಕಿ. ಸತೀಶ ಎಲ್ಲಿದ್ಯೋ ಸತೀಶ? So close from here. ಆ ಕಡೆ ಹೋದ್ರೆ ಒಂದು ಅರ್ಧ ಬೆಂಗಳೂರು. Where are you guys from? We are from Andhra. Andhra? Okay. Yeah, from the same country. Okay. All South Indian? Yeah. All South. Karnataka. Wow. Kannada, sir. Do you have any name for your team? Oh, crazy team. Say hi. Hi. Hello. ಎಲ್ಲಿ ನಾವು ವೆಯ್ಟ್ ಮಾಡಿ ಸಾಕಾಗೋಯ್ತು. ಅಭಿಷೇಕ ನಡೀತಲ್ಲ, ರಘುರ್ ಫೈನಲ್ ಆಗಿ ಬಂದ್ರೆ ಅವಾಗಿಂದ ಹೇಳ್ಕೊಂಡ್ಬಂದೆ ಎಲ್ಲೋ ಹೋಗ್ಬಿಡ್ರಿ ಅಂತ. ಫೈನಲ್ ಆಗಿ ಇವಾಗ ರೀಚ್ ಆಗಿದ್ದಾರೆ ರಘು. इनको पता लगा समझी को कल ये तो समझी को समझी को नमस्कार ಮಾಡ್ಕೊ. ಓಂ ನಮಃ ಶಿವಾಯ. ಕೈ ಕಟ್ಟದಾರ ಫ್ರೆಂಡ್ಸ್ ಕಿಚನ್ಸ್ ಕಡೆ ನಾನು ದಾರಗಳನ್ನು ಕೊಡ ಹತ್ರ ಬಂದು ಕೈ ಕಟ್ಟದಾರಗಳು. ಪಾತಾಳಗಂಗೆ, ದಕ್ಷಿಣ ಕಾಶಿಯ ಪಾತಾಳಗಂಗೆ. ಇಲ್ಲಿ ಒಂದು ಆ ಕಾಲದಲ್ಲಿ ಒಂದು ಮಗುನ ದಾನ ಮಾಡಿದ್ರು ಅಂತ ಕೂಡ ಇದೆ. ಇಲ್ಲಿಂದ ಮಗುನ ನೀರಲ್ಲಿ ದಾನ ಮಾಡಿಬಿಟ್ಟು ಅಂದರೆ ಮಂಕರಿನಲ್ಲಿ ಬಿಟ್ಟಿದ್ದು ಮಗು ಮತ್ತೊಂದು ತುಮಕೂರಿನ ಕಡೆ ಎಲ್ಲೋ ಸಿಕ್ತು ಅಂತ ಕೂಡ ಎಲ್ಲೋ ಒಂದು ಕಡೆ ಬರೆದಿದ್ದನ್ನು ಓದಿದ್ದೀನಿ. ಪಾತಾಳಗಂಗೆ ಇದರ ವಿಶೇಷ ಏನಪ್ಪ ಅಂದರೆ ತುಂಬ ಆಳದಲ್ಲಿ ನೀರಿದೆ, ಅಷ್ಟು ಕೆಳಗಡೆ. ಸಮ್ಮರ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ನೀರು ತುಂಬ ಮೇಲ್ಗಡೆ ಬರುತ್ತೆ, ಒಂದು 3-4 ಫೀಟ್ ಮೇಲೆ ಬರುತ್ತೆ. ಮತ್ತು
ಮಳೆಗಾಲದಲ್ಲಿ ನೀರು ಕೆಳಗಡೆ ಹೋಗುತ್ತೆ, ಅದು ಇದರ ವಿಶೇಷ. ನೋಡಿ ಎಷ್ಟು ಆಳಗಳಿದೆ. ಕೇರ್ಫುಲ್ ಆಗಿದ್ದೀನಿ ತಲೆಗೆ. ಇದೇನಪ್ಪ ಅಂದರೆ ಈ ಬಂಡೆಗಳು ಬೆವರೇಜಿಂದ ನೀರು ಆ ರೀತಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಆದಾಗ ಈ ಬಂಡೆಗಳು ಬೆವರೋದ್ರಿಂದ ಅಂದರೆ ನೀರು ಅದಾಗಿ ಉತ್ಪತ್ತಿಯಾಗಿ ನೀರಲ್ಲಿ ತುಂಬಿಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಟಾರ್ಚಾಗಿ ನೋಡ್ತೀನಿ. ಮೊದಲಿಗೆಲ್ಲ ಇಟ್ಕೊಳ್ಳೋಕೆ ನೀರಲಿಲ್ಲ, ಈಗ ಚೆನ್ನಾಗೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಮಾಡಿದ್ದಾರೆ. ಆ ಕಡೆ ಕೂಡ ಹೋಗ್ಬೋದು, ಬಟ್ ನೀರೇನು ಹಾಳಾಗಿದೆ, ನೀರೊಳಗಡೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇವನು ಗೋ ಇನ್ಸೈಡ್ ಪ್ರತೀಕ್. ಲೆಟ್ ಅಸ್ ಸ್ಕೇರ್ಡ್ ಆಲ್ಸೋ. ಲುಕ್ ಅಟ್ ದಿಸ್. ನನಗೆ ಕೂಡ ಭಯ ಕೂಡ ಆಗ್ತಾ ಇದೆ. ಚೆನ್ನಾಗಿ ಇದರೊಳಗಡೆ ನೀರಲ್ಲಿ ಓಕೆ ಇಲ್ಲಿವರೆಗೆ ಇದೆ ನೀರು. ನೀರು ತುಂಬ್ಕೊಂಡಿದೆ, ಅಲ್ಲಿವರೆಗೂ ನೀರು ತುಂಬ್ಕೊಂಡಿದೆ ಪ್ರತೀಕ್. ಕುಚ್ಚು ನೀವು ಏನು ಕಾಣೋದಿಲ್ಲ, ನೀರಿದೆ ಅಷ್ಟೇ, ಏನಿಲ್ಲ. ಪಾತಲ ನಿಮಗೆ ಅಷ್ಟೇ, ನೀರಿದೆ ಅಷ್ಟೇ, ಬೇರೆ ಇಲ್ಲ. ಸ್ಲೀಪರ್ ಹಾಂ ಅಷ್ಟೇ, ಬೇರೆ ಇಲ್ಲ. ಅದೇ ಡ್ಯೂರಿಂಗ್ ಸಮ್ಮರ್ ವಾಟರ್ ತುಂಬ, ಬೇಸಿಗೆನಲ್ಲಿ ನೀರು ಜಾಸ್ತಿ ಇರುತ್ತೆ. ಬಿಕಾಸ್ ಸಿ ದ ರಾಕ್ಸ್ ಆರ್ ಲಿಟರಲಿ ಸ್ವೆಟ್ಟಿಂಗ್, ಯು ಕ್ಯಾನ್ ಸಿ ಇಟ್. ಆರ್ ದ ವಾಟರ್ ಕಮಿಂಗ್ ಫ್ರಮ್ ದ ಈ ಒಂದು ಸೆಂಟರ್ ಮಧ್ಯದಿಂದ ನೀರು ಹರಿತಾ ಇದೆ. ಈ ಹರಿದು ಏನಾಗ್ತದೆ ಸೀದಾ ಕೆಳಗಡೆ ಬರ್ತಾ ಇದೆ. ಬಂಡೆಗಳಿಂದ ನೀರು ಹರಿತಾ ಇದೆ, ನೀರಲ್ಲಿ ಜಿನುಗ್ತಾ ಇದೆ ಅನ್ಸುತ್ತೆ ಈ ಸಂಧಿಗಳಿಂದ ಅಲ್ಲ. ಬಂಡೆ ಕೂಡ ಬೆವರುತ್ತೆ, ಮನುಷ್ಯ ಇನ್ನು ಲೆಕ್ಕ ನೋಡಿ ಅಲ್ಲ. ಗೊತ್ತಿಲ್ಲ, ಚೆನ್ನಾಗಿದೆ. Some light is coming or some? What is? That's what this flower. Bowl. ಕಾಳಿಮಾತ ವೀರಭದ್ರೇಶ್ವರ ಸ್ವಾಮಿ, ಪಾತಾಳಗಂಗೆ. ನೆಕ್ಸ್ಟ್ ವೀಕೆಂಡಲ್ಲಿ ಎಲ್ಲಿ ಬನ್ನಿ, ಪ್ಲೇಸ್ ಹೇಗಿತ್ತು ಅಂತ ನನಗೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಆಲ್ರೆಡಿ ಹೋಗಿದ್ರೆ ಬೇರೆ ಯಾವುದಾದ್ರು ಈ ಥರ ಪ್ಲೇಸಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ ಪ್ಲೇಸಸ್ಗಳನ್ನ ಮತ್ತೆ ಕವರ್ ಮಾಡೋಣ ಇನ್ನೊಂದು ವ್ಲಾಗ್ನಲ್ಲಿ. ಸಂಚಾರ ನಡೀತಾ ಇರಲಿ ಅಷ್ಟೇ, ನಿಂತ್ಕೋಬಾರ್ದು ಒಂದು ಕಡೆ, ಸಂಚಾರ ನಡೀತಾ ಇರಲಿ. ಸಂಚಾರಿಯಾಗುನಿ ಅಂತ ಹೇಳ್ತಾ ಲೆಟ್ ಅಸ್ ಕ್ಲೋಸ್ ದ ವ್ಲಾಗ್ ಹಿಯರ್. ನಿಮ್ಮ ಸಂಚಾರಿ ಸಿದ್ಧಾರ್ಥ್ ಸೈನಿಂಗ್ ಆಫ್. ಮತ್ತೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೇಗೆ ಇರಿ, ನಗ್ನಗ್ತಾ ಇರಿ, ಚೆನ್ನಾಗಿರಿ, ಖುಷಿಯಾಗಿರಿ. ಸಿ ಯು ನೆಕ್ಸ್ಟ್ ಟೈಮ್. ಟೇಕ್ ಕೇರ್. ಬಾಯ್ ಬಾಯ್.